78ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾಯಿದ್ವಿ. ಅದೇ ಒಂದು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ವಿಜೃಂಭಣೆ ನಡೆಸಬೇಕಾದಂಥ ಒಂದು ಈ ಸ್ವಾತಂತ್ರ್ಯ ದಿನಾಚರಣೆ. ಆದರೆ ವಿಧಾನಸೌಧದ ಮುಂಭಾಗದಲ್ಲಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಹಲವು ಮಹನೀಯರಿಗೆ ಇರುವಂಥವ್ರಿಗೆ ಯಾವುದೇ ರೀತಿಯಾಗಿ ಪುಷ್ಪನಮನ ಸಲ್ಲಿಸಿಲ್ಲ. ಯಾಕೇನು ಪುಷ್ಪನಮನ ಸಲ್ಲಿಸಿದೆ ಅಂದರೆ ಇಡೀ ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ಭಾರತದ ನಂತರ ಬಂದ ನಂತರ ಮತ್ತು ಸ್ವತಂತ್ರ ಭಾರತ ಹಿಂದುಗಡೆ ಬಾಬಾ ಸಾಹೇಬರು ಭಾರತ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಅಪಾರವಾದದ್ದು. ಅವ್ರಿಗೆ ರಾಜ್ಯ ಸರ್ಕಾರದಿಂದ ಅವ್ರಿಗೆ ಗೌರವ ಕೊಡಬೇಕಾಗಿತ್ತು, ಅವ್ರಿಗೆ ಗೌರವ ಕೊಟ್ಟಿಲ್ಲ. ಅದೇ ರೀತಿ ಇನ್ನೂ ಹಲವಾರು ಮಹನೀಯರಿದ್ದಾರೆ ಇಲ್ಲಿ. ಹಲವಾರು ಮಹನೀಯರು ಕೂಡ ಅವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರ ಕೂಡ ಅವರು ಕೂಡ ಇಲ್ಲಿ ಕಾರ್ಯಗಳನ್ನು ಮಾಡಿಲ್ಲ. ಆ ದಿವಸ ನಾವು ಇಡೀ ಬಾಬಾ ಸಾಹೇಬರಿಗೆ ಹೂವಿನ ಹಾಕಿಲ್ಲ ಮತ್ತು ಇಲ್ಲಿ ಅನೇಕ ಮಹನೀಯರು ಹೂವಿನ ಹಾಕಿಲ್ಲ ಅಂದ್ಬಿಟ್ಟು ಆ ಉದ್ದೇಶದಿಂದ ನಾವು ಇಲ್ಲಿ ಬಂದು ನೀವು ಸರ್ಕಾರದಿಂದ ನಿಮ್ಮ ಕೈ ಆಗಿಲ್ಲ ಕೂಡ ಹಾಕೋದಕ್ಕೆ ನಾವು ಆಗ್ತಾ ಇದ್ದೀವಿ. ಮತ್ತು ಇವು ಸರ್ಕಾರದಿಂದ ನೀವು ಕಾಂಗ್ರೆಸ್ ಸರ್ಕಾರ ನಾವು ಸುತ್ತಲೂ ಹಿಡಿಸುತ್ತೆ ಏನು ಎಲ್ಲ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಬಾಬಾ ಸಾಹೇಬರ ಫೋಟೋವನ್ನು ಕಡ್ಡಾಯವಾಗಿಟ್ಟು ಅವರು ಕೂಡ ಗಮನವನ್ನು ಸಲ್ಲಿಸಬೇಕು ಅಂತಾಗುತ್ತೆ. ಇದೇ ಸರ್ಕಾರ ಹೊರಡಿಸುವಂಥ ಸುತ್ತಲೆಯನ್ನು ಇದೇ ಸರ್ಕಾರ ಇರುವಂಥವ್ರು ಬಾಬಾ ಸಾಹೇಬ್ ಮುಂದುಗಡೆ ಇರುವಂಥ ವಿಧಾನಸೌಧ ಮುಂದುಗಡೆ ಇರುವಂಥ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂಗೆ ಹೂನಾರ ಹಾಕ್ತಾರೆ. ಇವರೇ ಅಗೌರವವನ್ನು ಅಂದರೆ ಇವರು ಮಾಡಿದ್ದ ಆದೇಶವನ್ನು ಇವರೇ ವಿರುದ್ಧ ಮಾಡಿಬಿಟ್ಟು ಪಾಲನೆ ಮಾಡ್ತಾರೆ. ನಮ್ಮ ಖಂಡನೀಯ ವಿರೋಧ ಅವರೇ ಆಗ್ತಿರುವಂಥದ್ದು ನಮಗೆ ಖಂಡನೀಯ ಅಂತ ಅನಿಸುತ್ತೆ. ಅದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಆಲ್ರೆಡಿ ನಮ್ಮ ದುಡ್ಡು ನೀವು ತಗೊಬಿಟ್ಟಿದ್ದೀರಿ. ಆಲ್ರೆಡಿ ಹಿಂದೆ ಸಂದರ್ಭದಲ್ಲಿ 11,000 ಕೋಟಿ ತಗೊಂಡಿದ್ದೀರಿ. ಈಗ ಮತ್ತೆ 14,000 ಕೋಟಿ ತಗೊಂಡಿದ್ದೀರಿ. ಮತ್ತೆ ನಿಮ್ಮ ಕೈಲಿ ಆಗೋಕ್ಕಾಗಲ್ಲ ಅಂತ ಹೇಳಿದ್ರೆ ನಮ್ಮ ದುಡ್ಡಲ್ಲಿ ನಾವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೂವಿನ ಹಾಕೋಕ್ಕೆ ನಮ್ಮ ಕೆಪಾಸಿಟಿ ಇದೆ. ನಾವು ದಲಿತರ ಸ್ವಾಭಿಮಾನ ಕಲ್ತ್ಕೊಂಡಿಲ್ಲ. ನಮ್ಮ ಸ್ವಾಭಿಮಾನ ಇದೆ, ನಮ್ಗೆ ಹೆಮ್ಮೆ ಇದೆ. ನಮ್ಮ ಬಾಬಾ ಸಾಹೇಬ್ ಬಗ್ಗೆ ನಾವೇ ಸ್ಟ್ಯಾಚು ಹಾಕಿ ಹೂವಿನ ಹಾಕ್ತಿದ್ದು ಬಂದಿದ್ದೀವಿ. ದಯವಿಟ್ಟು ಮುಂದೆ ಈಗ 1 ಅವರಿಂದ ಹಾಕಿದೆ. ಇನ್ನು ಅವರು ಗೇಟ್ ನಮ್ಮ ಭಾಗ ತೆಗೆದು ನಾವು ಕಾಲಾತರ ನಮ್ಮ ಗಾರ್ಡನ್ ಮಾಡೋಕ್ಕೆ ಹೋಗಿ ಅಂತ ಹೇಳಿದ್ದೀವಿ. ಅವ್ರು ಗೇಟ್ ತೆಗ್ದು ಅಂತ ಹೇಳಿದರೆ ಇನ್ನೂ ತೆಗೆದಿಲ್ಲ. ಮತ್ತೆ ತೆಗಿತಿ ಅಂತ ಹೇಳಿದರೆ ತೆಗಿದ ತಕ್ಷಣ ಗಾರ್ಡನ್ ಮಾಡೋಕ್ಕೆ ಬಂದಿದ್ದೀವಿ ಸರ್.